ಗರ್ಭಿಣಿ ಸವತಿ ಮಗಳು ಭಾಗ 1ರಲ್ಲಿ ತನ್ನ ಸವತಿ ಮಗಳು ನಂದಿನಿ ಮನೆಗೆ ಬಂದು ತಾನು ಗರ್ಭಿಣಿ ಅನ್ನೋ ವಿಷಯನ ತಿಳಿಸ್ತಾಳೆ. ಡೆಲಿವರಿ ಆಗೋವರೆಗೂ ಅಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ. ಇದನ್ನ ಇಷ್ಟಪಡದೇ ಇರೋ ಅಪರ್ಣ ತಿಂಡಿ ದಂಡ ಮತ್ತೆ ಇವಳನ್ನ ಹಾಸ್ಪಿಟಲ್ ತೋರಿಸೋದಕ್ಕೆ ಖರ್ಚು ಹೆಚ್ಚು ಅಂತ ಹೇಳಿ ಇವಳಿಗೆ ಹೊಟ್ಟೆನೇ ಇಲ್ದಿದ್ರೆ ಹೇಗೆ ಅಂತ ಯೋಚನೆ ಮಾಡಿ ನಂದಿನಿಗೆ ರಕ್ತಸ್ರಾವ ಆಗೋ ಹಾಗೆ ಅವಳ ರೂಮ್ ಮುಂದ್ಗಡೆ ಕೊಬ್ಬರಿ ಎಣ್ಣೆನ ಸುರಿತಾಳೆ. ಮತ್ತೆ ಏನು ಗೊತ್ತಿಲ್ದಿರೋ ಹಾಗೆ ಮಲ್ಕೋತಾಳೆ. ಅದಾದ್ಮೇಲೆ ಏನಾಯ್ತು ಅಂತ ಗರ್ಭವತಿ ಸವತಿ ಮಗಳು ಭಾಗ 2ರಲ್ಲಿ ನಾವು ನೋಡೋಣ. ಮಾರನೇ ದಿನ ಬೆಳಕರಿಯುತ್ತೆ. ಬೆಳಗಾಗಿದೆ ಅನ್ಸುತ್ತೆ. ಗರ್ಭಿಣಿಯಾಗಿರೋ ನನ್ಗೆ ಈ ಕಷ್ಟ ತಪ್ಪಲ್ಲ ಅನ್ಸುತ್ತೆ. ಇದೇ ನಮ್ಮಮ್ಮ ಬದುಕಿದ್ರೆ ನಾನ್ ಹಿಂಗೆ ಕೆಳಗಡೆ ಮಲ್ಕೋತಿದ್ನಾ? ಈ ತರ ಯೋಚಿಸ್ತಾ ನೋವಿನಿಂದ ನಂದಿನಿ ಎದ್ದಾಳ್ತಾಳೆ. ಬಾಗ್ಲ ಹತ್ರಕ್ ಬರ್ತಾಳೆ. ಬಾಗ್ಲು ತೆಗೆದು ಕೆಳಗ್ ಚೆಲ್ಲಿರೋ ಕೊಬ್ಬರಿ ಎಣ್ಣೆನ ನೋಡ್ದೆ ಮುಂದಕ್ ನಡೀತಾ ಬರ್ತಾಳೆ. ಕೊಬ್ಬರಿ ಎಣ್ಣೆ ಮೇಲೆ ಕಾಲಿಟ್ಟು ಕೆಳಗ್ ಜಾರಿ ಬೀಳ್ತಾಳೆ. ಅಷ್ಟೇ. ಅಮ್ಮ, ನೋವು ನೋವು ಅಂತ ಕೆಳಗ್ ಬಿದ್ದಿರೋ ನಂದಿನಿ ಅಳ್ತಾ ಇರ್ತಾಳೆ. ಅವಳಿಗೆ ರಕ್ತಸ್ರಾವ ಆಗುತ್ತೆ. ಇದನ್ ನೋಡ್ದ ಅಂಜಯ್ಯ ಬೇಗನೆ ಹೋಗಿ ಊರಲ್ಲಿರೋ ಡಾಕ್ಟರ್ನ ಕರ್ಕೊಂಡ್ ಬರ್ತಾನೆ. ಡಾಕ್ಟರ್ ರಕ್ತಸ್ರಾವದಿಂದ ನರಳ್ತಾ ಇರೋ ನಂದಿನಿನ ನೋಡಿ ಈ ರೀತಿ ಹೇಳ್ತಾರೆ. ನಂದಿನಿ ಕಾಲ್ ಜಾರಿ ಕೆಳಗ್ ಬಿದ್ದಿರೋದ್ರಿಂದ ಗರ್ಭ ಹೋಗಿದೆ. ಈಗ ಅವಳು ಗರ್ಭಿಣಿ ಅಲ್ಲ. ನಾನ್ ಬರ್ದ್ಕೊಟ್ಟಿರೋ ಔಷಧಿ ಕುಡಿ. 1 ವಾರ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳ್ತಿದ್ದ ಹಾಗೆ ಅಪರ್ಣ ತನಗೇನು ಗೊತ್ತಿಲ್ದಿರೋ ಹಾಗೆ ಅಲ್ಲಿಗೆ ಬರ್ತಾಳೆ. ನಂದಿನಿ ಪಕ್ಕ ಕುತ್ಕೊಂಡು ಡಾಕ್ಟರ್ಗೆ ಹೀಗೆ ಹೇಳ್ತಾಳೆ. ಡಾಕ್ಟ್ರೇ, ನಮ್ ಮಳಿಯ ಅಲ್ಲಿ ಒಬ್ನೇ ಕಷ್ಟ ಪಡ್ತಿದ್ದಾನೆ. ಪಾಪ, ಅಡಿಗೆಗಲ್ಲ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ನಮ್ ಹುಡ್ಗಿನ ಕಳ್ಸ್ಬೋದಲ್ವಾ? ಕಳಿಸ್ಬಹುದು, ಆದ್ರೆ 1 ವಾರ ಆದ್ಮೇಲೆ ಕಳ್ಸಿ ಅಂತ ಹೇಳಿ ಡಾಕ್ಟರ್ ಅಲ್ಲಿಂದ ಹೊರಡ್ತಾರೆ. ನಂದಿನಿ ಅಳ್ತಾ ಇರ್ತಾಳೆ. ಇದನ್ನ ನೋಡಿ ಅಂಜಯ್ಯ ಕೂಡ ತುಂಬಾ ನೋವು ಪಟ್ಕೊಳ್ತಾನೆ. ಇನ್ನು ಸವತಿ ಮಗಳ ಗರ್ಭ ಹೋಗಿದ್ದಕ್ಕೆ ಅಪರ್ಣ ಖುಷಿಯಿಂದ ಎಗರೆಗರಿ ಕುಣಿತಾ ಇರ್ತಾಳೆ. ಹೀಗೆ ಅಪರ್ಣ ಕುಣಿತಾ ಕುಣಿತಾ ಮಂಚದ ಮೇಲಿಂದ ಕೆಳಗಡೆ ಧಡ್ ಅಂತ ಬೀಳ್ತಾಳೆ. ಅಪರ್ಣಂಗೆ ಕಣ್ ತಿರ್ಗದಂಗಾಗತ್ತೆ. ತಕ್ಷಣಕ್ಕೆ ಅವಳು ನಿದ್ದೆಯಿಂದ ಎದ್ದೇಳ್ತಾಳೆ. ಛೇ, ಇದು ಕನಸ. ನಿಜ ಆಗಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು ಅಂತ ಅನ್ಕೊಂಡು ಅಪರ್ಣ ಗೋಡೆ ಮೇಲಿರೋ ಗಡಿಯಾರನ ನೋಡ್ತಾಳೆ. ಆಗ ಗಂಟೆ 8 ಆಗ್ತಾ ಇರುತ್ತೆ. ಬೇಗ ಬೇಗ ರೂಮ್ನಿಂದ ಹಾಲ್ಗೆ ಬರ್ತಾಳೆ ಅಪರ್ಣ. ಹಾಗೆ ನೋಡ್ತಿರ್ತಾಳೆ. ನನ್ ಗರ್ಭವತಿ ಸವತಿ ಮಗಳಲ್ಲಿ ಕಾಣಿಸ್ತಿಲ್ಲ. ಒಂದ್ ವೇಳೆ ಅಡ್ಗೆ ಮನೆಯಲ್ಲಿ ಇರ್ಬೇಕು ಅಂತ ಅನ್ಕೊಂಡು ಹಾಲ್ನಿಂದ ಅಡುಗೆ ಮನೆಗೆ ಬರ್ತಾಳೆ ಅಪರ್ಣ. ಅಲ್ಲಿ ಕೂಡ ನಂದಿನಿ ಕಾಣೋದಿಲ್ಲ. ಅಪರ್ಣನ್ಗೆ ತುಂಬಾ ಕೋಪ ಬರುತ್ತೆ. ಇಲ್ಲೂ ಇಲ್ಲ ಅಂದ್ರೆ ಯುವರಾಣಿ ಇನ್ನ ಎದ್ದಿಲ್ಲ ಅನ್ಸುತ್ತೆ. ಇಷ್ಟೊತ್ ಮಲ್ಕೊಂಡ್ರೆ ಅವಳಿಗೆ ಯಾರ್ ಮಾಡ್ತಾರೆ ಅಂತ ಗುಣುತ್ತಾ ನಂದಿನಿ ರೂಮ್ಗೆ ಬರ್ತಾಳೆ ಅಪರ್ಣ. ಗೀತಾ ಬೆಡ್ ಮೇಲೆನೆ ಮಲ್ಕೊಂಡಿರ್ತಾಳೆ. ಅಲ್ಲೇ ಕೆಳಗಡೆ ಇರೋ ಬೆಡ್ಡಲ್ಲಿ ನಂದಿನಿ ಸಹ ಮಲ್ಗಿರ್ತಾಳೆ. ಹಾಗೆ ನಂದಿನಿನ ನೋಡ್ತಾ ಅಪರ್ಣನ್ಗೆ ಸಿಟ್ಟು ನೆತ್ತಿಗೇರುತ್ತೆ. ಆಗ ಆ ರೂಮಲ್ಲಿರೋ ವಾಟರ್ ಬಾಟಲ್ನ ತಗೊಂಡು ಆ ನೀರನ್ನ ನಂದಿನಿ ಮುಖದ ಮೇಲೆ ಎರಚ್ತಾಳೆ. ನೀರು ಎರಚಿದ್ದಕ್ಕೆ ನಂದಿನಿ ಎದ್ದು ಕೂತ್ಕೋತಾಳೆ. ತನ್ ಮುಂದೆ ನಿಂತಿರೋ ಕೋಪದಲ್ಲಿರೋ ಮಲ್ತಾಯಿ ಕಾಣಿಸ್ತಾಳೆ. ಏನಾಯ್ತತ್ತೆ? ಯಾಕ್ ನೀರ್ ಹಾಕಿದ್ರಿ? ಆ ಮಹಾರಾಣಿ ಕಾಫಿ ಕುಡಿತಾರ ಟೀ ಕುಡಿತಾರ ಅಂತ ತಿಳ್ಕೊಳಕ್ಕೆ. ಏನು ಬೇಡ ಚಿಕ್ಕಮ್ಮ, ಸ್ವಲ್ಪ ಹೊತ್ತು ಮಲ್ಕೋತೀನಿ. ಮೈಯೆಲ್ಲ ನೋವ್ತಾ ಇದೆ. ಎಷ್ಟು ಕೊಬ್ಬೆ ನಿನ್ಗೆ? ನಿಜವಾಗ್ಲೂ ನೀನ್ ಮಹಾರಾಣಿ ಅಂತ ಊಹೆ ಮಾಡ್ಕೋತಿದ್ಯಾ? ಇಲ್ಲ ಚಿಕ್ಕಮ್ಮ, ಮಹಾರಾಣಿಯಲ್ಲಿ ನಾನಲ್ಲಿ. ನೀನು ಮಹಾರಾಣಿ ಅಲ್ಲ, ಕೆಲ್ಸದವಳು. ಎದ್ದೋಳು, ಹೋಗಿ ಅಡಿಗೆ ಮನೆಯಲ್ಲಿ ತೊಳೆಯಕ್ ಸಾಮಾನ್ ತುಂಬಾ ಇದೆ. ಇನ್ನು ಬಾಗಿಲು ಗುಡಿಸಿ ರಂಗೋಲಿ ಹಾಕ್ಬೇಕು. ಇದೆಲ್ಲ ಯಾರೇ ಮಾಡ್ತಾರೆ? ನಾನೇ ಮಾಡ್ತೀನಿ ಚಿಕ್ಕಮ್ಮ. ನೇನೆ ಚೇಷ್ಟನ್ ಪಿಣ್ಣಿ ಅಂತ ಇಲ್ಲೇ ಕೂತಿದ್ಯಾ? ಎದ್ದೋಗು. ಏನು ಮಾತಾಡದೆ ನಂದಿನಿ ಆ ರೂಮ್ನಿಂದ ಹಾಲ್ಗೆ ಬರ್ತಾಳೆ. ಆಗ ಅವಳ ತಂದೆ ಅಂಜಯ್ಯ ನಗ್ತಾ ಎದುರಿಗೆ ಬರ್ತಾನೆ. ಈಗ ನೀನು ತುಂಬಾ ಜಾಗ್ರತೆಯಿಂದ ಇರ್ಬೇಕಮ್ಮ. ವಿಶ್ರಾಂತಿ ತಗೊಳ್ದೆ ಎಲ್ಲಿಗೆ ಹೋಗ್ತಾ ಇದೀಯಾ? ನಮ್ ಕೆಲ್ಸ ನಾವ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಪ್ಪ. ಏನು ಮಾತಾಡದೆ ಅಲ್ಲಿಂದ ಹೋಗ್ತಾನೆ ಅಂಜಯ್ಯ. ನಂದಿನಿ ಹೊರಗಡೆ ಬಂದು ಕಸ ಗುಡಿಸ್ತಾಳೆ, ನೀರ್ ಹಾಕ್ತಾಳೆ. ಆಮೇಲೆ ರಂಗೋಲಿ ಹಾಕಿ ಅಲ್ಲಿಂದ ಅಡುಗೆ ಮನೆಗೆ ಹೋಗ್ತಾಳೆ. ಅಲ್ಲಿದ್ದ ಪಾತ್ರೆಗಳನ್ನೆಲ್ಲ ತೊಳೆದು ಗ್ಯಾಸ್ ಮೇಲೆ ಹಾಲು ಮತ್ತೆ ರೈಸ್ ಕುಕ್ಕರ್ನ ಇಡ್ತಾಳೆ. ಮನೇನು ಸ್ವಚ್ಛ ಮಾಡ್ತಾಳೆ. ಇನ್ನು ಮಲ್ತಾಯಿ ಅಪರ್ಣ ಸೋಫಾ ಮೇಲೆ ಕುತ್ಕೊಂಡು ಟಿವಿ ನೋಡ್ತಿರ್ತಾಳೆ. ಗೀತಾ ಆಗ್ತಾನೆ ಎದ್ದು ಹಾಲ್ಗೆ ಬರ್ತಾಳೆ. ಗೀತನ್ ನೋಡ್ದ ತಾಯಿ ಅಪರ್ಣ ಹೀಗೆ ಹೇಳ್ತಾಳೆ. ಅಯ್ಯೋ, ರಾತ್ರಿ ಎಲ್ಲ ಓದಿ ತುಂಬಾ ಟಯರ್ಡ್ ಆಗಿದ್ದಾಳೆ ನನ್ ಮಗಳು. ಓ ಗರ್ಭವತಿ ಸವತಿ ಮಗಳೇ, ಈ ಮನೆ ಮಹಾರಾಣಿ ನಿದ್ದೆ ಎದ್ದಿದ್ದಾಳೆ. ಕಾಫಿ ತಗೊಂಡ್ ಬಾ. ಈರುಳ್ಳಿ ಕಟ್ ಮಾಡ್ತಾ ಇದ್ದ ನಂದಿನಿ ಆ ಮಾತನ್ನ ಕೇಳಿಸ್ಕೊಂಡು ತಕ್ಷಣಕ್ಕೆ ಬಿಸಿ ಬಿಸಿ ಕಾಫಿನ ಕಪ್ಪಲ್ ಹಾಕೊಂಡು ತಗೊಂಡ್ ಬರ್ತಾಳೆ. ಅಪರ್ಣ ಹತ್ರಕ್ ಬಂದು ಗೀತನ್ಗೆ ಕಾಫಿ ಕಪ್ ಕೊಡ್ತಾಳೆ. ಆ ಕಪ್ ತಗೊಂಡು ಗೀತಾ ಕಾಫಿ ಕುಡಿತಾಳೆ. ಕಾಫಿ ತುಂಬಾ ಗಟ್ಟಿಯಾಗಿ ರುಚಿಯಾಗಿದೆ. ಆದ್ರೆ ಇವಳನ್ನ ಮೆಚ್ಕೊಂಡ್ರೆ ಇವಳು ನಮ್ಮ ಮಾತು ಕೇಳಲ್ಲ.
ಅಂತ ಅನ್ಕೊಂಡು ಗೀತಾ ಬಿಸಿ ಬಿಸಿಯಾದ ಕಾಫಿನ ನಂದಿನಿ ಮುಖಕ್ಕೆ ಎರಚ್ತಾಳೆ. ತಕ್ಷಣಕ್ಕೆ ನಂದಿನಿ ಜೋರಾಗಿ ಕಿರ್ಚ್ತಾಳೆ. ಆದ್ರೆ ಸದ್ದು ಹೊರಗಡೆ ಬರೋಕು ಮುಂಚೆ ಅಪರ್ಣ ಅಲ್ಲಿಗೆ ಬಂದು ಗಟ್ಟಿಯಾಗಿ ಅವಳ ಬಾಯಿ ಮುಚ್ತಾಳೆ. ಹಾಗಾಗಿ ನಂದಿನಿಗೆ ಅರ್ಚೋಕಾಗೋದೇ ಇಲ್ಲ. ಬಿಸಿ ಬಿಸಿ ಕಾಫಿ ಮುಖದ ಮೇಲೆ ಬಿದ್ದಿರೋದ್ರಿಂದ ಮುಖ ಎಲ್ಲ ಕೆಂಪಗಾಗೋಗುತ್ತೆ. ಅಪರ್ಣ ಬಾಯಿ ಮೇಲಿರೋ ಕೈಯನ್ನ ತೆಗಿತಾಳೆ. ಏನ್ ಚಿಕ್ಕಮ್ಮ ಇದು? ಬಿಸಿ ಬಿಸಿ ಕಾಫಿ ಮುಖದ ಮೇಲೆ ಯಾರಾದ್ರೂ ಹಾಕ್ತಾರಾ? ನೀವೆಲ್ಲ ಮನುಷ್ಯರೇನಾ? ಅಂತ ಕೋಪದಲ್ಲಿ ಹೇಳ್ತಾಳೆ ನಂದಿನಿ. ಆ ಮಾತ್ ಕೇಳಿಸ್ಕೊಂಡು ಅಪರ್ಣನ್ಗೂ ಕೋಪ ಬರುತ್ತೆ. ಏನೇ ಎದುರಿಸಿ ಮಾತಾಡ್ತಿದ್ಯಾ? ನೀನ್ ಮಾಡಿರೋ ಕಾಫಿ ನಿನ್ ಮುಖದ ತರ ಇದೆ ಅಂತ ಹೇಳಿದ್ಲು, ಅದಕ್ಕೆ ಕಿರ್ಚ್ತಿದ್ಯಾ? ನಮ್ಮನ್ನ ನೀವೆಲ್ಲ ಮನುಷ್ಯರ ಅಂತ ಕೇಳ್ತೀಯಾ? ಅಂತ ಕೋಪದಿಂದ ಅಪರ್ಣ ನಂದಿನಿ ಕೆನ್ನೆ ಹೊಡಿತಾಳೆ. ಅಲ್ಲಿಂದ ನಂದಿನಿ ಬೆಡ್ರೂಮಿಗೆ ಬಂದು ಕೆಳಗಡೆ ಅಳ್ತಾ ಮಲ್ಕೋತಾಳೆ. ಇನ್ನು ರಾತ್ರಿ ಹತ್ತಾಗ್ತಾ ಇರುತ್ತೆ. ನಿದ್ದೆ ಬರ್ದೇ ಇರೋ ಅಪರ್ಣ ಬೆಡ್ನಿಂದ ಇಳಿದು ಆ ಕಡೆ ಈ ಕಡೆ ಓಡಾಡ್ತಿರ್ತಾಳೆ. ಈ ಗರ್ಭವತಿ ಸವತಿ ಮಗಳನ್ನ ಹೆಂಗ್ ತೊಲಗ್ಸೋದು? ಅವಳ ಮೇಲೆ ಪ್ರೀತಿಯಿಂದ ಇವ್ರು ಏನ್ ಮಾಡಕ್ಕಾದ್ರೂ ಸಿದ್ಧ ಆಗ್ಬಿಡ್ತಾರೆ. ಅದು ಅಲ್ದೆ ನನ್ ಮಾತು ಕೇಳಲ್ಲ. ಆಗ ನನ್ ಮಗಳು ಗೀತಾಗೆ ಏನ್ ಮಿಕ್ಕುತ್ತೆ? ಒಂದು ಚಿಪ್ಪೆ ಕೈಯಲ್ಲಿಟ್ಕೊಂಡು ಭಿಕ್ಷೆ ಬೇಡ್ಬೇಕು ಅಂತ ಅನ್ಕೊಳ್ತಾ ಅಪರ್ಣ ಆ ಸನ್ನಿವೇಶನ ಊಹೆ ಮಾಡ್ಕೋತಾಳೆ. ಗೀತಾ ಮಾಸಿದ ಬಟ್ಟೆಗಳನ್ನ, ಅಲ್ಲಲ್ಲಿ ಹರಿದೋಗಿರೋ ಬಟ್ಟೆಗಳನ್ನ ಹಾಕೊಂಡು ಕೈಯಲ್ಲಿ ಒಂದು ಚಿಪ್ ಹಿಡ್ಕೊಂಡು ಧರ್ಮ ಮಾಡಿ ಅಂತ ಭಿಕ್ಷೆ ಬೇಡ್ತಾ ಇರೋದ್ ಕಾಣಿಸುತ್ತೆ. ಅಮ್ಮ ಧರ್ಮ ಮಾಡಿ ಅಮ್ಮ, 1 ರೂಪಾಯಿ ಆದ್ರೂ ಧರ್ಮ ಮಾಡಿ. ತಕ್ಷಣಕ್ಕೆ ಅಪರ್ಣ ಆ ಊಹೆಯಿಂದ ಹೊರಗ್ ಬರ್ತಾಳೆ. ಛ, ನಾನ್ ಬದುಕಿರೋವರೆಗೂ ನನ್ ಮಗಳ್ ಹೆಂಗ್ ಭಿಕ್ಷೆ ಬೇಡಕ್ ಬಿಡ್ತೀನಿ? ಬೇಡದ್ರೆ ಗಿಡದ್ರೆ ನನ್ ಸವತಿ ಮಗಳೇ ಬೇಡಬೇಕು. ಅದನ್ ನೋಡಿ ನಾನು ನನ್ ಮಗಳ ಗೀತಾ ಮನ್ಸಾರೆ ನಕ್ಕೋಬೇಕು, ಹೊಟ್ಟೆ ತುಂಬಾ ತಿನ್ಬೇಕು. ಈಗ ಈ ಗರ್ಭವತಿ ಸವತಿ ಮಗಳನ್ನ ಹೆಂಗ್ ತೊಲಗಿಸ್ಬೇಕು ಅಂತ ಅಪರ್ಣ ಯೋಚಿಸ್ತಿರ್ತಾಳೆ. ಅಷ್ಟ್ರಲ್ಲಿ ನಂದಿನಿ ಅಪರ್ಣ ರೂಮ್ ಹತ್ರಕ್ ಬಂದು ಬಾಗಿಲು ಬಡಿತಿರ್ತಾಳೆ. ಅಪ್ಪ, ಚಿಕ್ಕಮ್ಮ, ಚಿಕ್ಕಮ್ಮ, ಹೆದ್ದೋಳಮ್ಮ, ಚಿಕ್ಕಮ್ಮ. ಇದೇನು ಹೀಗ್ ಕರಿತಿದ್ದಾಳೆ? ಏನಾಯ್ತು ಇವಳಿಗೆ ಅಂತ ನಂದಿನಿ ಕೂಗ್ತಿರ್ತಾಳೆ. ಆಗ ಮಲ್ಕೊಂಡಿರೋ ಅಂಜಯ್ಯ ಈ ಕೂಗಿಂದ ಎಚ್ಚರಾಗಿ ಎದ್ದೇಳ್ತಾನೆ. ಅಪ್ಪ, ಮೆಡಿಕಲ್ ಶಾಪ್ ವರ್ಗೂ ಹೋಗ್ ಬರೋಣ ಬನ್ನಿ ಅಪ್ಪ. ನಾನ್ ರಾತ್ರಿ ಹಾಕೊಳ್ಳೋ ಟ್ಯಾಬ್ಲೆಟ್ಸ್ ಆಗೋಗಿದೆ, ಇವಾಗ್ಲೇ ನೋಡ್ಕೊಂಡೆ ಅಪ್ಪ. ನಂದಿನಿ ಹೀಗೆ ಹೇಳ್ತಿದ್ದ ಹಾಗೆ ಈ ಮಾತನ್ನ ಅಪರ್ಣ ಕೇಳಿಸ್ಕೊತಾಳೆ. ತಕ್ಷಣಕ್ಕೆ ನಂದಿನಿನ ದೂರ ಮಾಡೋ ಆಲೋಚನೆ ಅಪರ್ಣ ತಲೆಗೆ ಬರುತ್ತೆ. ಇನ್ನು ಹೆಚ್ಚೇನು ಯೋಚನೆ ಮಾಡದೆ ಆ ಯೋಚನೆನ ಆಚರಣೆಗೆ ತರಬೇಕು ಅನ್ಕೋತಾಳೆ ಅಪರ್ಣ. ಹೌದಾ, ನಡಿಯಮ್ಮ, ಈಗಾಗ್ಲೇ ತುಂಬಾ ಸಮಯ ಆಗಿದೆ. ಮೆಡಿಕಲ್ ಶಾಪ್ ಇರತ್ತೋ ಇಲ್ವೋ ಗೊತ್ತಿಲ್ಲ. ಹೀಗ ಅನ್ಕೊಳ್ತಾ ನಂದಿನಿ ಅಂಜಯ್ಯ ಹೊರಡೋಕ್ ಸಿದ್ಧವಾಗ್ತಾರೆ. ಆಗ ಅಪರ್ಣ ಅಡ್ಡ ಬಂದ್ ನಿಂತ್ಕೋತಾಳೆ. ಏನಯ್ಯ, ದಿನ ಎಲ್ಲ ಬಟ್ಟೆ ಮುಟ್ಟಿ ತಗೊಂಡ್ ಸುತ್ತಿ ಸುತ್ತಿ ನಿಂಗ್ ಟಯರ್ಡ್ ಆಗಿರುತ್ತೆ. ನೀನು ವಿಶ್ರಾಂತಿ ತಗೋ, ನಾನು ನಂದಿನಿ ಹೋಗಿ ತಗೊಂಬರ್ತೀವಿ. ಪರವಾಗಿಲ್ಲ ಅಪರ್ಣ, ನಾನು ಹೋಗ್ತೀನಿ. ನಾನು ಚೆನ್ನಾಗೇ ಇದ್ದೀನಿ. ನೀನ್ ಹೋಗ್ ಮಲ್ಕೋ. ನಾನು ಹೀಗೋಗಿ ಹಾಗೆ ತಗೊಂಡ್ ಬಂದ್ಬಿಡ್ತೀನಿ. ನಾನೇನು ನಿನ್ ಮಗಳನ್ನ ಸಾಯ್ಸಲ್ಲ, ಯಾಕಷ್ಟ್ ಟೆನ್ಷನ್ ಪಡ್ತೀಯ? ಹೋಗಿ ನೀನ್ ಆರಾಮಾಗಿ ವಿಶ್ರಾಂತಿ ತಗೋ ಅಂತ ಹೇಳ್ತಾ ನಂದಿನಿ ಮತ್ತೆ ಅಪರ್ಣ ಮನೆಯಿಂದ ಹೊರಡ್ತಾರೆ. ಹೀಗೆ ಇಬ್ರು ದಾರಿಲಿ ನಡ್ಕೊಂಡು ಹೋಗ್ತಿರ್ತಾರೆ. ದಾರಿಲಿ ಒಂದು ಸ್ಟ್ರೀಟ್ ಲೈಟು ಇರೋದಿಲ್ಲ, ಅದ್ರಲ್ಲೂ ರಾತ್ರಿ ಬೇರೆ, ಎಲ್ಲ ಕಡೆ ಕತ್ಲೆ ಇರುತ್ತೆ. ಹೀಗೆ ಅಪರ್ಣ ಮತ್ತೆ ನಂದಿನಿ ಏನು ಮಾತನಾಡದೆ ಸುಮ್ನೆ ದಾರಿಲಿ ನಡ್ಕೊಂಡು ಹೋಗ್ತಿರ್ತಾರೆ. ಏನೇ ನನ್ನ ಸವಿತಿ ಮಗಳೇ, ನಿನಗೆ ನಾಯಿ ಅಂದ್ರೆ ಭಯನಾ? ಹೌದು ಚಿಕ್ಕಮ್ಮ, ನನ್ಗೆ ಡಾಗ್ಸ್ ಅಂದ್ರೆ ತುಂಬಾ ಭಯ. ಅಪರ್ಣ ಏನು ಮಾತಾಡದೆ ಕೆಳಗಡೆ ಇರೋ ಒಂದು ಕಲ್ಲನ್ನ ತಗೊಂಡು ಅಲ್ಲಿ ಮಲ್ಕೊಂಡಿರೋ ನಾಯಿ ಮೇಲೆ ಎಸಿತಾಳೆ. ಆಗ ಆ ನಾಯಿ ಎದ್ದು ಇವ್ರನ್ನ ನೋಡಿ ಜೋರಾಗಿ ಬೊಗಳಕ್ ಶುರು ಮಾಡುತ್ತೆ. ಅದಕ್ಕೆ ಅಪರ್ಣ ಓಡೋಕ್ ಶುರು ಮಾಡ್ತಾಳೆ. ನಂದಿನಿ, ಓಡೆ ಓಡೆ ಬೇಗ, ಇಲ್ಲಾಂದ್ರೆ ನಾಯಿ ಕಚ್ಚಿ ಕಚ್ಚಿ ಸಾಯಿಸುತ್ತೆ. ಎಲ್ಲರೂ ಆ ನಾಯಿನ ಹುಚ್ಚಿ ನಾಯಿ ಅಂತಾರೆ, ಬೇಗ ಬಾ. ಆಗ ಈ ಮಾತನ್ನ ಕೇಳಿಸ್ಕೊಂಡು ಗರ್ಭಿಣಿ ನಂದಿನಿ ಓಡ್ತಾ ಓಡ್ತಾ ಬೇಗ ಬೇಗ ನಡೀತಾ ಮುಂದೆ ಬರ್ತಾಳೆ. ಆದ್ರೆ ಆ ನಾಯಿ ಬೊಗಳ್ತಾ ನಂದಿನಿ ಹಿಂದೆನೆ ಬರ್ತಿರುತ್ತೆ. ಅಪರ್ಣ ಒಂದು ಗೋಡೆ ಹಿಂದೆ ಬಚ್ಚಿಟ್ಕೊಂಡು ಇದನ್ನೆಲ್ಲ ನೋಡ್ತಿರ್ತಾಳೆ. ನಾಯಿ ನಂದಿನಿ ಹಿಂದೆನೆ ಓಡ್ತಾ ಇರುತ್ತೆ. ನಂದಿನಿ ಸಹ ಜೋರ್ ಜೋರಾಗಿ ಓಡ್ತಾ ಮುಂದೆ ಹೋಗ್ತಿರ್ತಾಳೆ. ಇನ್ನು ಮುಂದೆ ಏನಾಯ್ತು ಅಂತ ಮುಂದಿನ ಭಾಗದಲ್ಲಿ ನೋಡೋಣ. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ತರದ ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗಾಗಿ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.